ತಾವೇನು ಹೇಳ್ತಾ ಇದ್ದೀರಾ? ಮೊನ್ನೆ ನಾರಾಯಣ ಸ್ವಾಮಣ್ಣವ್ರ ಹುಟ್ಟುಹಬ್ಬ ಆಯಿತು. ನಾವೆಲ್ಲರೂ ಸೇರಿ ಭಾಳ ಅದ್ದೂರಿಯಾಗಿ ಹುಟ್ಟುಹಬ್ಬನ ಆಚರಣೆ ಮಾಡಿದ್ವಿ. ಅವತ್ತು ನಾರಾಯಣ ಸ್ವಾಮಣ್ಣವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಏನು ಕಾರ್ಯಕರ್ತರು ಒಪ್ಪಿದ್ರೆ, ಕಾರ್ಯಕರ್ತರು ಇಷ್ಟಪಟ್ಟರೆ ಮತ್ತು ಪಕ್ಷ ತೀರ್ಮಾನ ಮಾಡಿ ರಾಜ್ಯ ನಾಯಕರು ನನ್ನ ಸೇವೆಯನ್ನು ಪರಿಗಣಿಸಿ ಬೇಕಂದಾಗ ನಾನು ನಿಲ್ಲೋದು ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ನಾರಾಯಣ ಸ್ವಾಮಣ್ಣವ್ರು ಬಂದರೂ ಸ್ವಾಗತ ಮಾಡ್ತೀವಿ, ನಮ್ಮ ಕೆ ಪಿ ರಾಜಣ್ಣವ್ರು ಬಂದ್ರೂ ಸ್ವಾಗತ ಮಾಡ್ತೀವಿ, ಟಿ ವಿ ಬಾಬಣ್ಣವ್ರು ಬಂದರೂ ಸ್ವಾಗತ ಮಾಡ್ತೀವಿ, ಶ್ರೀನಿವಾಸ್ ಪಟಾಪಟವ್ರು ಬಂದರೂ ಸ್ವಾಗತ ಮಾಡ್ತೀವಿ. ಕಳೆದ ಬಾರಿ ಶ್ರೀನಿವಾಸ್ ಅವ್ರು ಕೊಟ್ಟಿದ್ರು, ಅವ್ರು ಬಂದರೂ ಸ್ವಾಗತ ಮಾಡ್ತೀವಿ. ಪಕ್ಷ ಏನು ತೀರ್ಮಾನ ಮಾಡ್ತದೋ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಈ ಸಾರಿ ಕಿತ್ತೋಗಿಬೇಕನ್ನೋ ನಿಟ್ಟಿನಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಖಂಡಿತವಾಗಿ ನಾವು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಕಳೆದ 15 ವರ್ಷಗಳಿಂದ ಬಿಜೆಪಿಯಲ್ಲಿ ಸೋಲನ್ನು ಕಂಡ್ತಾ ಇರುವಂತ ಸರ್, ಈಗ ಗುಂಪುಗಾರಿಕೆನಾ ಇಲ್ಲ ಏನಿದು? ಈಗ ಕಳೆದ ಬಾರಿ 9 ಜನ ಅಭ್ಯರ್ಥಿಗಳಿದ್ರು ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ. 9 ಜನ ಆಕಾಂಕ್ಷಿ ಅಭ್ಯರ್ಥಿಗಳಿದ್ರು. ಅಲ್ಲಿ ಕಡೆಯದಾಗಿ ಕೊಟ್ಟಿದ್ದು ಒಬ್ಬೊಬ್ಬರಿಗೆ ಅಭ್ಯರ್ಥಿ ಅಂತ ತೀರ್ಮಾನ ಮಾಡಿ ಬಿ ಫಾರ್ಮ್ ಕೊಟ್ಟಿದ್ದು ಒಬ್ಬರಿಗೆ, ಶ್ರೀನಿವಾಸ್ ಅವರಿಗೆ. ಹಾಗಾಗಿ ಕೆಲವು ಗೊಂದಲಗಳು ನಮ್ಮಲ್ಲಿ ಇದ್ದು ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳಲ್ಲ. ನಾನೇನೋ ಸುಳ್ಳು ಹೇಳ್ಬಿಟ್ಟು ಪತ್ರಕರ್ತನ ಮೆಚ್ಚಿಸ್ಬೇಕು, ಜನನ ಮೆಚ್ಚಿಸ್ಬೇಕು, ಕಾರ್ಯಕರ್ತರು ಮೆಚ್ಚಿಸ್ಬೇಕಂತ ನಾನು ಸುಳ್ಳು ಹೇಳಲ್ಲ. ಗೊಂದಲ ಆಯಿತು. ನಾನು ಕೂಡ ಆಕಾಂಕ್ಷಿ ಆಗಿದ್ದೆ, ನಮ್ಮ ಪಟಾಪಟ್ ಶ್ರೀರಾಮನವರು ಆಕಾಂಕ್ಷಿ ಆಗಿದ್ದರು, ಇವತ್ತು ನಮ್ಮ ಮಧ್ಯ ಕೆ ಶಿವರಾಮವರಿಲ್ಲ ಅವರು ಆಕಾಂಕ್ಷಿ ಆಗಿದ್ದರು, ಸುಮಾರು ಜನ ಆಕಾಂಕ್ಷಿಯರಿದ್ದರು. ಯಾಕೆಂದರೆ ನಾವು ಕಳೆದ ಬಾರಿ ನಾರಾಯಣ ಸ್ವಾಮಣ್ಣ ಚಿತ್ರದುರ್ಗದಲ್ಲಿ MP ಆಗಿದ್ದರು, ಅವ್ರು ಹೊರತುಪಡಿಸಿ ನಾವೆಲ್ಲರೂ ಆಗಿದ್ವಿ. ಏನಾಯ್ತು ಅಂದರೆ ಕೆಲವು ವಿಚಾರಗಳಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದವು. ಹಾಗಾಗಿ ನಮ್ಮ ಭಿನ್ನಾಭಿಪ್ರಾಯಗಳಿಂದ ಸ್ವಲ್ಪ ಹಿನ್ನಡೆನೂ ಆಗಿದೆ ಪಕ್ಷಕ್ಕೆ. ನಾವೆಲ್ಲರೂ ಕೆಲಸ ಮಾಡಿದ್ವಿ. ಜನ ಸ್ವಲ್ಪ ಸ್ಪಂದನೆ ಸಿಗಲಿಲ್ಲ. ಯಾಕಂದರೆ ಈ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಭಾಗ್ಯಗಳು ಮತ್ತು ನಮ್ಮ ಪಕ್ಷ ಆಡಳಿತ ನಡೆಸಿತ್ತು, ಸ್ವಲ್ಪ ಆಡಳಿತ ವಿರೋಧಿ ಅಲೆ ಕೂಡ ಇತ್ತು. ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕನ್ನೋ ಜನ ತೀರ್ಮಾನ ಮಾಡಿದರು. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಹಿನ್ನಡೆ ಆಯಿತು, ನಾವು ಸೋಲ್ಬೇಕಾಯಿತು. ಆದರೆ ಈ ಬಾರಿ ಆ ಥರದ ಪರಿಸ್ಥಿತಿ ಇಲ್ಲ. ನಿಮ್ಗೆ ಗೊತ್ತಿದೆ, ಇವತ್ತು ಇಲ್ಲಿನ ಶಾಸಕರು ಏನು ಕೆಲಸ ಮಾಡ್ತಾಯಿದ್ದಾರೆ. ಈಗ 3 ವರ್ಷ ಆಗಿದೆ, 3 ವರ್ಷದಲ್ಲಿ ಏನು ಕೆಲಸ ಆಗ್ತಿಲ್ಲ. ರಸ್ತೆಗಳು ತುಂಬ ಹಾಳಾಗಿದೆ, ಓಡಾಡೋಕ್ಕಾಗ್ತಾಯಿಲ್ಲ. ನಮ್ಮ ಭಾಗದಲ್ಲಿ ನಾವೆಲ್ಲ ಈಗ ಈಗ 1 ವರ್ಷದಲ್ಲಿ ಒಂದು 4 ಜೊತೆ ಟೈರ್ಗಳನ್ನ ಹಾಕ್ಸ್ಕೊಂಡು ನಾವು ಕೆಲಸ ಓಡಾಡಬೇಕಾಗ್ತದೆ. ಆ ಥರದ ರಸ್ತೆಗಳಾಗ್ಬಿಟ್ಟಿದೆ. ಮತ್ತು ತಾಲೂಕು ಆಫೀಸ್ನಲ್ಲಿ ಭ್ರಷ್ಟಾಚಾರ ತುಳುಕ್ತಾ ಇದೆ. ತಾಲೂಕ್ ಪಂಚಾಯತಿನಲ್ಲಿ ಇವತ್ತು ಖಾತೆಗಳಿಗೆ 10,000 20,000 ಖಾತೆಗೆ ಈ ಖಾತೆಗೆ ತಗೊಳ್ತಾ ಇದ್ದಾರೆ. ಗ್ರಾಮ ಪಂಚಾಯತಿನಲ್ಲಿ ಕಾಂಗ್ರೆಸ್ ಏಜೆಂಟ್ರು ಚೇರ್ಗಳಾಗಿ ಕೂತ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಕೂಡ ನೀವು ನೋಡ್ಬೋದು, ಯಾರಿವತ್ತು ಏಜೆಂಟ್ರು ಬಂದು ಕೂತ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಏಜೆಂಟ್ರಾಗಿ ಅಲ್ಲಿ ಕೂಡ ಲೂಟ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಯಾರಿದ ನೀವು ನೋಡ್ತಾ ಇದ್ದೀರಾ. ನಮ್ಮಲ್ಲಿ ಪಾರದರ್ಶಕ ಮತ್ತು ಪ್ರಾಮಾಣಿಕ ಆಡಳಿತ ನಡೆಸಿ ನಾವು ಮೈಸೂರು ಗ್ರಾಮ ಪಂಚಾಯತಿನ ರಾಜ್ಯದಲ್ಲೇ ನಂಬರ್ 1 ಮಾಡಿದ್ವಿ. ಇವತ್ತು ಕಾಂಗ್ರೆಸ್ ಏಜೆಂಟ್ರು ಬಂದು ಕೂತ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ದೋಚ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ಇಲ್ಲಿ ಶಾಸಕರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಅದನ್ನು ಅನುಮಾನ ಪಡಬೇಡಿ. ದಯವಿಟ್ಟು ಈ ಬಾರಿ ನೀವೆಲ್ಲರೂ ನಮಗೆ ಪತ್ರಕರ್ತರು ಸಹಾಯ ಮಾಡಿ. ದಯವಿಟ್ಟು ನಾವು ಗೆದ್ದೇ ಗೆಲ್ತೀವಿ. ಯಾರೇ ಶಾಸಕ ಅಭ್ಯರ್ಥಿ ಆಗಲಿ ಗೆದ್ದೇ ಗೆಲ್ತೀವಿ.